RSS ಮೆರವಣಿಗೆಯಲ್ಲಿ ಇವತ್ತು ಕೈಯಲ್ಲಿ ಒಂದು ಕೋಲು ಇಟ್ಕೊಂಡಿದ್ದಾರೆ. ಅದೇನದು? ಅದು ಲಾಠಿ ಅಲ್ವಾ? ಅದು ಶಸ್ತ್ರಾಸ್ತ್ರ ಅಲ್ವಾ? ಅಥವಾ ಅದು ವಾಕಿಂಗ್ ಸ್ಟಿಕ್? ಅವ್ರಿಗೇನಾದರೂ ನಡೀಲಿಕ್ಕೆ ಕಷ್ಟ ಆಗ್ತಿದೆ, ಅವರೆಲ್ಲ ತುಂಬ ಮುದುಕರಾಗಿದ್ದಾರೆ, ಅದಕ್ಕೆ ವಾಕಿಂಗ್ ಸ್ಟಿಕ್ ಇಟ್ಕೊಂಡಿದ್ದಾರೆ. ಕಾರ್ಮಿಕರಿಗೆ, ರೈತರಿಗೆ, ಮಹಿಳಾ ಸಂಘಟನೆಗೆ ಇಲ್ಲದೇ ಇರೋ ಪರ್ಮಿಷನ್ನು RSSಗೆ ಯಾಕೆ ಕೊಟ್ರಿ? ಜನಸಾಮಾನ್ಯರಿಗೆ ಒಂದು ರೂಲ್ಸು, ಇವ್ರಿಗೆ ಒಂದು ರೂಲ್ಸಾ? ನೀವು ಸಂವಿಧಾನ ಎತ್ತಿಡಿತೀರಾ ಅಂತ ಹೇಳ್ತೀರಾ. ಫ್ರೀಡಮ್ ಪಾರ್ಕಲ್ಲಿ ಮಾತ್ರ ಪ್ರತಿಭಟನೆ ಮಾಡಬೇಕು ಅಂತ ಪೊಲೀಸ್ ಆದೇಶ ಇರೋದು, ಹಿಂಪಡೀರಿ. ಇವತ್ತು ಬೆಳಗ್ಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ, RSSಸು ಬೇರೆ ಬೇರೆ ಕಡೆ ಒಂದು ರೂಟ್ ಮಾರ್ಚ್ಗಳನ್ನ ಮಾಡಿದೆ. ಕೈಯಲ್ಲಿ ಲಾಠಿಗಳನ್ನ ಹಿಡ್ಕೊಂಡು ಮಾಡಿದ್ದಾರೆ. ಸುಮಾರು ಕಡೆ ಜನಪ್ರತಿನಿಧಿಗಳೇ ಆ ಮಾರ್ಚ್ನ ಲೀಡ್ ಮಾಡಿದ್ದಾರೆ ಅಥವಾ ಭಾಗವಹಿಸಿದ್ದಾರೆ. ಅದು ನಗರದ ಬೇರೆ ಬೇರೆ ಭಾಗದಲ್ಲೇ ಆಗಿದೆ. ಜಯನಗರ, ಚಾಮರಾಜಪೇಟೆ, ಇಂದ್ರನಗರ ಎಲ್ಲ ಕಡೆ ಆಗಿದೆ. ನಾವಿಲ್ಲಿ ಪ್ರಶ್ನೆ ಕೇಳಬೇಕಾಗಿರೋದು, ಜನಸಾಮಾನ್ಯರು ಏನಾದರೂ ರ್ಯಾಲಿ ಮಾಡಬೇಕಂದ್ರೆ, ಒಂದು ಪ್ರತಿಭಟನೆ ಮಾಡಬೇಕಾದ್ರೆ ಫ್ರೀಡಮ್ ಪಾರ್ಕ್ ಆಚೆ ಪೊಲೀಸ್ ಅವ್ರು ಹೇಳ್ತಾರೆ, ಇಲ್ಲ ನೀವು ಮಾಡೋಂಗಿಲ್ಲ, ಬರೀ ಫ್ರೀಡಮ್ ಪಾರ್ಕಲ್ಲೇ ಮಾಡಬೇಕು ಈ ಥರ ಅಂತ ಹೇಳ್ತಾರೆ. ಹೈಕೋರ್ಟ್ ಆದೇಶ ಅಡ್ಡ ಇದೆ, ಪೊಲೀಸ್ ಕಮಿಷನರ್ದೇ ರೂಲ್ಸ್ ಇದೆ, ಪೊಲೀಸ್ ಕಮಿಷನರ್ ಹೊರಡಿಸಿರೋ ಆದೇಶ ಪ್ರಕಾರ ಫ್ರೀಡಮ್ ಪಾರ್ಕಲ್ಲಿ ಮಾತ್ರ ಮಾಡಬೇಕು ಅಂತ. ನಮ್ಮ ಪ್ರಶ್ನೆ ಇಷ್ಟೇ, ಜನಸಾಮಾನ್ಯರಿಗೆ ಒಂದು ರೂಲ್ಸು, ಇವ್ರಿಗೆ ಒಂದು ರೂಲ್ಸಾ? ಇವ್ರಿಗೆ ಯಾಕೆ ಬೇರೆ ರೂಲ್ಸು? ದೇವನಹಳ್ಳಿ ರೈತರು ದೇವನಹಳ್ಳಿ ಪ್ರತಿಭಟನೆ ಮಾಡೋದಕ್ಕೆ ಅವ್ರ ಮೇಲೆ FIR ಹಾಕಿದ್ರು, ನೀವು ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡಿ ಅಂತ. ಮಣಿಪುರಲ್ಲಿ 2 ಮಹಿಳೆಯರನ್ನ ಬೆತ್ತಲೆಗೊಳಿಸಿದ್ದಕ್ಕೆ ಇಲ್ಲಿ ಜನ ಆಕ್ರೋಶಗೊಂಡು ಟೌನ್ ಹಾಲಲ್ಲಿ ಒಂದು ಪ್ರೊಟೆಸ್ಟ್ ಮಾಡಿದ್ದಕ್ಕೆ ಕೇಸ್ ಹಾಕಿದ್ರು. ಇದು ಫ್ರೀಡಮ್ ಪಾರ್ಕ್ ಅಲ್ಲ ಅಂತ ಹೇಳಿ FIR ಹಾಕಿದ್ರು. ಸುಮಾರು ಜನದ ಮೇಲೆ FIR ಹಾಕಿದ್ರು. ಪೌರ ಕಾರ್ಮಿಕರು, ITI ಕಾರ್ಮಿಕರು ಅವ್ರ ಫ್ಯಾಕ್ಟ್ರಿಯಿಂದ ಕೆಲಸದಿಂದ ತೆಗೆದಿದ್ರು. ಅವರು ITI ಹತ್ರ ಒಂದು ಪ್ರೊಸೆಷನ್ ತೊಗೊಂಡ್ರು, ಅದಕ್ಕೆ ಅವ್ರ ಮೇಲೆ FIR ಹಾಕಿದ್ದಾರೆ. ನೀವು ರ್ಯಾಲಿ ತೊಗೊಳಂಗಿಲ್ಲ, ಇದು ಫ್ರೀಡಮ್ ಪಾರ್ಕ್ ಅಲ್ಲ. ಕಾರ್ಮಿಕರಿಗೆ, ರೈತರಿಗೆ, ಮಹಿಳಾ ಸಂಘಟನೆಗೆ ಇಲ್ಲದೇ ಇರೋ ಪರ್ಮಿಷನ್ನು RSSಗೆ ಯಾಕೆ ಕೊಟ್ರಿ? ಒಂದು ರ್ಯಾಲಿ ಮಧ್ಯಾಹ್ನ 3 ಗಂಟೆಗೆ ಇಂದ್ರನಗರಲ್ಲಿ ನಡೀಲಿದೆ. ನಾನು DCP ಲಾ ಆ್ಯಂಡ್ ಆರ್ಡರ್ ಈಸ್ಟ್ ಅವ್ರಿಗೆ ಫೋನ್ ಮಾಡಿ ಮಾತಾಡಿದೆ. ಸರ್, ನಾವು ಪರ್ಮಿಷನ್ ಕೇಳಿದ್ರೆ ಕೊಡೋದಿಲ್ಲ, ಅವ್ರಿಗೆ ಪರ್ಮಿಷನ್ ನೀವು ಕೊಟ್ಟಿದ್ದೀರಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಹೌದು ನಾನು ಕೊಟ್ಟಿದ್ದೀನಿ. ನಾನು ಹೇಳಿದೆ, ಹೆಂಗೆ ಸರ್, ನಮಗೆಲ್ಲ ಕೊಡೋದಿಲ್ಲ, ಜನಸಾಮಾನ್ಯರಿಗೆ ಕೊಡೋದಿಲ್ಲ, ಅವ್ರಿಗೆ ಹೆಂಗೆ ಕೊಟ್ಟರು? ಅದಕ್ಕೆ ಅವ್ರು ಹೇಳಿದ್ರು, ನಾವು ಗಣೇಶಗೂ ಪರ್ಮಿಷನ್ ಕೊಟ್ವಿ, ಈದ್ ಮಿಲಾದ್ಗೂ ಪರ್ಮಿಷನ್ ಕೊಟ್ವಿ, ಇದಕ್ಕೂ ಪರ್ಮಿಷನ್ ಕೊಟ್ವಿ. ಹಾಗಿದ್ರೆ RSS ರಿಲೀಜಿಯಸ್ ಆರ್ಗನೈಸೇಷನ್ನ, ಇದು ರಿಲೀಜಿಯಸ್ ಪ್ರೊಸೆಷನ್ನ, ಯಾವುದಕ್ಕೆ ಸಂಬಂಧಪಟ್ಟಿರೋದು? ಇದು ಯಾವ ಆಧಾರದ ಮೇಲೆ ಕೊಟ್ರಿ? ಎರಡನೇದು, ಸಂವಿಧಾನದ ಅನುಚ್ಛೇದ 19(1)(b) ಅದರಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಮಗೆ ಹಕ್ಕಿದೆ, ಶಾಂತಿಯುತವಾಗಿ ಸಭೆ ಸೇರುವ ಹಕ್ಕಿದೆ, ಆದರೆ ಅದು ವಿತೌಟ್ ಆರ್ಮ್ಸ್, ಶಸ್ತ್ರಾಸ್ತ್ರಗಳಿಲ್ಲದೆ ಶಾಂತಿಯುತವಾಗಿ ಸಭೆ ಸೇರುವ ಹಕ್ಕಿದೆ. RSS ಮೆರವಣಿಗೆಯಲ್ಲಿ ಇವತ್ತು ಕೈಯಲ್ಲಿ ಒಂದು ಕೋಲು ಇಟ್ಕೊಂಡಿದ್ದಾರೆ. ಅದೇನದು? ಅದು ಲಾಠಿ ಅಲ್ವಾ? ಅದು ಶಸ್ತ್ರಾಸ್ತ್ರ ಅಲ್ವಾ? ಅಥವಾ ಅದು ವಾಕಿಂಗ್ ಸ್ಟಿಕ್? ಅವ್ರಿಗೇನಾದರೂ ನಡೀಲಿಕ್ಕೆ ಕಷ್ಟ ಆಗ್ತಿದೆ, ಅವರೆಲ್ಲ ತುಂಬ ಮುದುಕರಾಗಿದ್ದಾರೆ, ಅದಕ್ಕೆ ವಾಕಿಂಗ್ ಸ್ಟಿಕ್ ಇಟ್ಕೊಂಡಿದ್ದಾರೆ. ಕೈಯಲ್ಲಿ ಹಿಂಗೆ ಲಾಠಿ ಇಟ್ಕೊಂಡು ನಡೀತಿದ್ದಾರೆ ಅಂತ ಹೇಳಿದ್ರೆ ಅದು ಶಸ್ತ್ರಾಸ್ತ್ರ ಅಲ್ವಾ? ಯಾವ ಆಧಾರದ ಮೇಲೆ ಇವ್ರು ಕೊಟ್ಟರು? ಈ ಹಲವಾರು ಪ್ರಶ್ನೆಗಳಿದೆ. ಇದಕ್ಕೆ ಬೆಂಗಳೂರು ಪೊಲೀಸು ಮತ್ತು ಮಾನ್ಯ ಗೃಹ ಸಚಿವರು ಡಾಕ್ಟರ್ ಪರಮೇಶ್ವರ್ ಅವರು ಉತ್ತರ ಕೊಡಬೇಕಾಗಿದೆ. ಹೇಗೆ ಈ ಪರ್ಮಿಷನ್ ಕೊಟ್ಟಿದ್ದೀರಾ? ನಮ್ಗೆ ಯಾಕೆ ಕೊಡ್ತಾ ಇಲ್ಲ? ನಮ್ಮ ಹೋರಾಟದ ಹಕ್ಕಿಗಾಗಿ ಜನಾಂದೋಲನದಿಂದ ತುಂಬ 2.5 ವರ್ಷದಿಂದ ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ, ನೀವು ಸಂವಿಧಾನ ಎತ್ತಿಡಿತೀರಾ ಅಂತ ಹೇಳ್ತೀರಾ. ಫ್ರೀಡಮ್ ಪಾರ್ಕಲ್ಲಿ ಮಾತ್ರ ಪ್ರತಿಭಟನೆ ಮಾಡಬೇಕು ಅಂತ ಪೊಲೀಸ್ ಆದೇಶ ಇರೋದು, ಹಿಂಪಡೀರಿ. ಯಾಕೆಂದರೆ ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆ. ಇವತ್ತು ಒಂದು ಕಡೆ ಒಂದು ಸ್ಲಮ್ ಎತ್ತಂಗಡಿ ಆಗುತ್ತೆ, ಅಲ್ಲದೇ ಪ್ರತಿಭಟನೆ ಮಾಡಬೇಕು ನಾವು. ಅದು ಬಿಟ್ಟು ಫ್ರೀಡಮ್ ಪಾರ್ಕಿಗೆ ಬರೋಕ್ಕಾಗತ್ತಾ? ದೇವನಹಳ್ಳಿಲಿ ಭೂಸ್ವಾಧೀನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲೇ ಪ್ರತಿಭಟನೆ ಮಾಡಬೇಕು, ಫ್ರೀಡಮ್ ಪಾರ್ಕಿಗೆ ಬರೋಕ್ಕಾಗತ್ತಾ? ಎಲ್ಲ ಒಂದು ಕಡೆ ಬೀದಿ ವ್ಯಾಪಾರಿಗಳು ಎತ್ತಂಗಡಿ ಮಾಡ್ತಾರೆ ಅಂದರೆ ಅಲ್ಲೇ ಪ್ರತಿಭಟನೆ ಮಾಡಬೇಕು, ಇಲ್ಲಿಗೆ ಬರೋಕ್ಕಾಗತ್ತಾ? ಸೊ ಹಾಗಾಗಿ ಇವತ್ತಿನ ನಡೆ ನಿಜವಾಗ್ಲೂ ಭಾಳಷ್ಟು ಜನಕ್ಕೆ ಬೇಜಾರಾಗಿದೆ. ಒಂದು, ಎರಡನೇದು ಆತಂಕ ಆಗಿದೆ. ಒರಿಸ್ಸಲ್ಲಿ ಮೊನ್ನೆ ನೀವು ನೋಡಿರ್ಬೋದು, VHP ಅವ್ರಿಗೆ ಪೊಲೀಸ್ ಪರ್ಮಿಷನ್ ಕೊಟ್ಟಿರಲಿಲ್ಲ, ರ್ಯಾಲಿ ಆಯಿತು, ಅದಾದ ನಂತರ ಗಲಾಟೆ ಆಯಿತು. ಎಷ್ಟು ನಷ್ಟ ಆಗಿದೆ, ಎಷ್ಟು ಜನಕ್ಕೆ ಏಟಾಗಿದೆ, ಗಾಯ ಆಗಿದೆ, ಯಾವ ಥರ ಎಲ್ಲ ಹಿಂಸೆ ಆಗಿದೆ. ಈ RSS VHP ಅವರು ಇವ್ರು ಮೆರವಣಿಗೆ ಮಾಡಿದ್ರೆ ಈ ಥರನೇ ಆಗ್ಬೋದು. ಹಾಗಾಗಿ ಯಾವ ಆಧಾರದ ಮೇಲೆ ನೀವು ಕೊಟ್ರಿ ಅದನ್ನು ನಮಗೆ ತಿಳಿಸ್ಬೇಕು.